because my department work is actually people's work. ಇದರಲ್ಲಿ ಸರ್ಕಾರಿ ನೌಕರರ ಕೆಲಸ ಯಾವುದೂ ಇಲ್ಲ, ಇದರಲ್ಲಿ ಪಾಲಿಟಿಷಿಯನ್ಸ್ ಕೆಲಸ ಯಾವುದೂ ಇಲ್ಲ, ಇದರಲ್ಲಿ ಕಾಂಟ್ರಾಕ್ಟರ್ ಕೆಲಸ ಯಾವುದೂ ಇಲ್ಲ, ವೆಂಡರ್ಸ್ ಕೆಲಸ ಇಲ್ಲ, ಇದರಲ್ಲಿ ಇಂಟ್ರೆಸ್ಟ್ ಗ್ರೂಪ್ಸ್ ಯಾವುದು ಕೆಲಸ ಇಲ್ಲ. ಇದರಲ್ಲಿ ಇರೋದು ಎಲ್ಲ ಕಾಮನ್ ಜನಗಳ ಕೆಲಸ. ಸೊ ವೆನ್ ಐ ಸೇ ಮೈ ಡಿಪಾರ್ಟ್ಮೆಂಟ್ ವರ್ಕ್, ಐ ಆಮ್ ಆಕ್ಚುಲಿ ಆಸ್ಕಿಂಗ್ ಯು ಟು ಡು ಜನಗಳ ಕೆಲಸ. ನೀವು ನನಗೆ ಯಾವುದು ಪ್ರೋಟೋಕಾಲ್ ಕೊಡಬೇಡಿ, ನನಗೆ ಯಾವುದು ಐ ಡೋಂಟ್ ಎಕ್ಸ್ಪೆಕ್ಟ್, ಬಟ್ ಐ ಎಕ್ಸ್ಪೆಕ್ಟ್ ದ ವರ್ಕ್ ಟು ಹ್ಯಾಪನ್. ಕೆಲವರು ಏನ್ ತಿಳ್ಕೊಂಡಿದ್ದಾರೆ, ಮಿನಿಸ್ಟ್ರಿ ಹೇಳಿದ್ದಾರೆ ನಾವ್ಗೇನು ನಾವು ಕೇರ್ ಮಾಡೋದು ಬೇಕಾಗಿಲ್ಲ ಅಂತ. ದಟ್ ಆಟಿಟ್ಯೂಡ್ ನಮ್ಮ ಇಲಾಖೆ ಕೆಲಸಕ್ಕೆ ಎಕ್ಸ್ಟೆಂಡ್ ಆಗ್ತಾ ಇದೆ ಕೆಲವು ಕಡೆ. ದ್ಯಾಟ್ ಈಸ್ ಸಮಥಿಂಗ್ ಐ ಕ್ಯಾನಾಟ್ ಟಾಲರೇಟ್. ನೀವು ನನಗೆ ಕೇರ್ ಮಾಡ್ತೀರಿ, ಇಲ್ಲ ನನಗೆ ಬೇಕಾಗಿಲ್ಲ. ನನ್ನ ಇಲಾಖೆ ಕೆಲಸ ಆಗಲಿಲ್ಲ ಅಂದ್ರೆ ದಿಸ್ ಇಸ್ ದ ಲಾಸ್ಟ್ ಟೈಮ್ ಐ ಆಮ್ ಸೇಯಿಂಗ್, ನಾನು ಏನಾದರೂ ಬೇರೆ ತರ ಯೋಚನೆ ಮಾಡಬೇಕಾಗುತ್ತೆ. ಇದು ಕೆಲವರಿಗೆ ಮಾತ್ರ ಅನ್ವಯ ಆಗುತ್ತೆ, ಎಲ್ಲರಿಗೂ ಅಲ್ಲ. ಬಿಕಾಸ್ ಬೈ ಅಂಡ್ ಲಾರ್ಜ್ ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕೆಲಸ ಹೇಳಿದ್ರು ಕೂಡ ಮಾಡ್ತಾ ಇದ್ದಾರೆ. ಎಲ್ಲಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ವರ್ಕ್, ಬಿಕಾಸ್ ಏನಾಗಿದೆ, ರೆವಿನ್ಯೂ ಆಫೀಸರ್ಸು ಒಂದು ರೀತಿ ಜಾಕ್ ಆಫ್ ಆಲ್ ಟ್ರೇಡ್ಸ್ ಗ್ರೌಂಡ್ ಲೆವೆಲ್ ಅಲ್ಲಿ ಇರೋದ್ರಿಂದ ಎಲ್ಲ ಇಲಾಖೆ ಕೆಲಸ ಮಾಡುವಾಗ, ನಾನು ಇದನ್ನ ನೂರಾರು ಬಾರಿ ಹೇಳಿದ್ದೇನೆ, ಎಲ್ಲೋ ಒಂದ್ ಕಡೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ವರ್ಕ್ ಅದರಲ್ಲಿ ಪ್ರಯಾರಿಟಿ ಆಗ್ತಾ ಇದೆ. ಕೋರ್ ರೆವಿನ್ಯೂ ಆಕ್ಟಿವಿಟಿಗೆ ಎಷ್ಟು ಗಮನ ಕೊಡಬೇಕು ಕೆಲವರು ಕೊಡ್ತಾ ಇಲ್ಲ. ಸೊ ಬಟ್ ನಾನು ನಿಮ್ಗೆ ಅನೇಕ ಬಾರಿ ಹೇಳಿದ್ದೇನೆ, ನೀವು ಎಲ್ಲ ಇಲಾಖೆಗೆ ಮಾಡ್ತೀರಿ, ಬಟ್ ನಾನು ನಮ್ಮ ಇಲಾಖೆ ಕೆಲಸ ಮಾಡೋದಕ್ಕೆ ನಾನು ಯಾರನ್ನ ಕೇಳಬೇಕು? ಐ ಡೋಂಟ್ ಹ್ಯಾವ್ ಅನದರ್ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಫಾರ್ ಮೈ ಡಿಪಾರ್ಟ್ಮೆಂಟ್. DC, AC, Tahsildar is the head of my department also. But I am the head of all departments ಅಂತ ಹೇಳಿದ್ರೆ ಆಯ್ತು. ಅವರಿಗೆ ಒಬ್ರು ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ, ಡಿಸ್ಟ್ರಿಕ್ಟ್ ಅಲ್ಲಿ ಡೆಪ್ಟಿ ಡೈರೆಕ್ಟರ್ ಇದ್ದಾರೆ, ಬೇರೆ ಬೇರೆಯವರು ಇದ್ದಾರೆ. ಬಟ್ ನನ್ಗೆ ಯಾರಿದ್ದಾರೆ? ಸೊ ಪ್ಲೀಸ್, ನೀವು ನಮ್ಮ ಇಲಾಖೆ ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಏನಾದರೂ ದಾರಿ ಹುಡುಕ್ಬೇಕಾಗುತ್ತೆ.